ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ಸತ್ಯಪ್ರಕಾಶ್. ರೈತರ ವಿರೋಧದ ನಡುವೆಯೂ ಕೂಡ ಸರ್ಕಾರ ಕೆಆರ್ಎಸ್ ಡ್ಯಾಂನಲ್ಲಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಮುಂದಾಗಿದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಇಂಡುವಾಳು ಚಂದ್ರಶೇಖರ್ ಅವರು. ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಗೋಸ್ಕರ ಕೆಆರ್ಎಸ್ನ ಡ್ಯಾಂನಲ್ಲಿ ಸರ್ಕಾರ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಮುಂದಾಗಿದೆ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ನೋಡಿ, ಕನ್ನಂಬಾಡಿ ಕಟ್ಟೆ ಮಹಾರಾಜರು ಕಟ್ಟಿಸಿದ್ದು ಕೃಷಿಗೋಸ್ಕರ, ಮಂಡ್ಯ ಜಿಲ್ಲೆ ಕೃಷಿಗೋಸ್ಕರ ಮತ್ತು ಕುಡಿಯೋ ನೀರಿಗೋಸ್ಕರ, ಮೈಸೂರು ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ. ಈಗ ನಗರಗಳು ಏನು ಮಾಡ್ತಾಯಿದ್ದಾವೆ, ಬೆಂಗಳೂರು ನಗರ ರಾಜಕಾರಣಿಗಳು ಕುಡಿಯೋ ನೀರಿಗೋಸ್ಕರ 1ರಿಂದ 5 ಅಂತ ತಗೊಂಡೋದ್ರು, ಮತ್ತು 6ನೇ ಹಂತಕ್ಕೆ ಈಗ ಬುನಾದಿ ಹಾಕಿದ್ದಾರೆ. ನಾವು ಅದನ್ನು ವಿರೋಧ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಮಹಾರಾಜರಾದಂತರ ಅವರ ಮನೆ ಒಡವೆಗಳನ್ನ, ಕುಟುಂಬದ ಒಡವೆಗಳನ್ನೆಲ್ಲ ಮಾರಿ ಕನ್ನಂಬಾಡಿ ಕಟ್ಟೆ ಕಟ್ಟಿಸ್ಕೊಟ್ರು. ಮಂಡ್ಯ ಜಿಲ್ಲೆ ಬರ ಪೀಡಿತ ಪ್ರದೇಶ ಆಗಿತ್ತು, ಅದನ್ನು ಹೋಗಲಾಡಿಸೋಕ್ಕೋಸ್ಕರ ಕನ್ನಂಬಾಡಿ ಕಟ್ಟೆ ಕಟ್ಟಿ ನೀರನ್ನ ಒದಗಿಸ್ಕೊಟ್ರು. ಅದರಲ್ಲಿ ಮಂಡ್ಯ ಜಿಲ್ಲೆ ಕುಡಿಯೋದಕ್ಕೆ, ಮೈಸೂರು ಜಿಲ್ಲೆ ಕುಡಿಯೋದಕ್ಕೆ ಅಂತ, ಬೆಂಗಳೂರಿಗೇನು ಕುಡಿಯೋದಕ್ಕೆ ಅಂತೇನು ಅವರು ಮಾಡಿಸ್ಕೊಟ್ಟಿರಲಿಲ್ಲ. ಈಗೇನು ಮಾಡ್ತಾಯಿದ್ದಾರೆ, ಬೆಂಗಳೂರು ನಗರದವರು 1ರಿಂದ 5 ಅಂತ ನೀರು ತಗೊಂಡೋಗಿದ್ದಾರೆ. ಅಷ್ಟರಲ್ಲಿ 29 TMC ನೀರು ಹೋಗ್ಬೇಕು ಅಲ್ಲಿಗೆ. ಮತ್ತು ಈಗ 6ನೇ ಹಂತದ್ದು 7,000 ಚಿಲ್ಲರೆ ಕೋಟಿ ಖರ್ಚು ಮಾಡಿ 6ನೇ ಹಂತದ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು 6 TMC ನೀರು ಬೇಕು, ಒಟ್ಟು 35 TMC ನೀರು ಬೇಕು. ಅದ್ರ ಜೊತೆಗೆ ಮೈಸೂರಿಗೂ 2 ಹಂತದಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದಾರೆ. 5,400 ಚಿಲ್ಲರೆ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ. ಅದು ಯಾವ ನೀರನ್ನ, ಡೆಡ್ ಸ್ಟೋರೇಜಲ್ಲಿ ಇರೋಂಥ ನೀರನ್ನ ತಗೊಂಡೋಗ್ಬೇಕು ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಅದನ್ನು ಜಿಲ್ಲೆಯಾದ್ಯಂತ ವಿರೋಧ ಮಾಡ್ತಾ ಇದ್ದೀವಿ. ಕುಡಿಯುವ ನೀರಿನ ಉದ್ದೇಶಕ್ಕೋಸ್ಕರ ಅಂತಾನೆ ರಾಜರು ಅವಾಗ ಅಣೆಕಟ್ಟನ್ನ ಕಟ್ಟಿದ್ರು ಅಂತ ಹೇಳಿದ್ರಿ. ಹಾಗಾದ್ರೆ ಈಗ ಬೆಂಗಳೂರಿಗೂ ಕೂಡ ಕುಡಿಯುವ ನೀರಿನ ಒಂದು ಅವಶ್ಯಕತೆಗೋಸ್ಕರನೇ ತಾನೇ ಅಲ್ವಾ ಸರ್ ಇದನ್ನ ಮಾಡ್ತಾ ಇರೋಂಥದ್ದು ಯೋಜನೆನ? ಅದಕ್ಕೆ ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ದೀರಾ? ಇಲ್ಲ, ಕೃಷಿಗೆ ಅಂತ ಮಾಡಿಕೊಟ್ಟಿರೋದು ಕನ್ನಂಬಾಡಿ ಕಟ್ಟೆನ. ಕುಡಿಯೋದಕ್ಕೆ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಕೆಲವು ಭಾಗಕ್ಕೆ ಮಾತ್ರ ಮಾಡಿಕೊಟ್ಟಿರೋದು. ಈಗ ಆಲ್ರೆಡಿ ಅಲ್ಲಿ ಕಾಮಗಾರಿಗೆ ಅಲ್ಲಿ ಆಗ್ಲೇ ಚಾಲನೆ ಕೊಟ್ಟಿದ್ದಾರೆ. ಅಲ್ಲಿ ಮಣ್ಣು ಪರೀಕ್ಷೆ ನಡೆಸುವಂತಹ ಒಂದು ಕೆಲಸನೂ ಕೂಡ ಇಂಜಿನಿಯರ್ಗಳು ಬಂದು ಆಗ್ಲೇ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬಂದಿದೆ. ಇದಕ್ಕೆ ನಿಮ್ಮ ವಿರೋಧ ಹೇಗೆ ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ? ಅದಕ್ಕೆ ಏನಾದ್ರೂ ಚಳವಳಿಗಳು ಅಥವಾ ಪ್ರತಿಭಟನೆಗಳು ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ ಹೇಗೆ? ಇಲ್ಲ, ಅಲ್ಲಿ ಒಂದು ಭಾಗದ ರೈತರಲ್ಲಿ ಹತ್ರ ಇರೋರು ಚಳವಳಿ ಮಾಡ್ತಾ ಇದ್ದಾರೆ KRS ಡ್ಯಾಮ್ ಹತ್ರ. ಮತ್ತು ಮಣ್ಣು ಪರೀಕ್ಷೆ ಬಂದವ್ರನ್ನೂ ವಾಪಸ್ ಕಳಿಸಿದ್ದಾರೆ. ಮತ್ತು ಬೆಂಗಳೂರು ನೀರು ತಗೊಂಡೋಗಕ್ಕೆ ಸರ್ವೆ ಮಾಡೋಕ್ಕೆ ಬಂದಿದ್ರಲ್ಲ ಅವ್ರನ್ನೂ ವಾಪಸ್ ಕಳಿಸಿದ್ದಾರೆ. ಏನೇ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಬಿಡೋದೂ ಇಲ್ಲ. ಇದೇ ರೀತಿ ಸರ್ಕಾರ ಮುಂದುವರೆದ್ರೆ ನೀವು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಯಾವ ಹಂತದಲ್ಲಿ ತಗೊಂಡೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಿ? ನಾವು ಈಗ 18ನೇ ತಾರೀಕು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಇದೆ. ಅದ್ರ ಮುಖಾಂತರ ಎಲ್ಲ ಸಂಘಟನೆಗಳನ್ನು ಕರೆದಿದ್ದೀವಿ. ನಾವು ಕರೆದು ಮಾತಾಡಿದ್ದೀವಿ. ಈ ನೀರಿನ ವಿಷಯದಲ್ಲಿ ಎಲ್ಲ ಸಂಘಟನೆಗಳಾಗಲಿ, ಪ್ರಗತಿಪರ ಸಂಘಟನೆಗಳಾಗಲಿ, ಪಕ್ಷಾತೀತವಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಏನು ಈ ಮಾರಕವಾದ ಯೋಜನೆಗಳು ತಲುಪ್ತವೆ. ಇಲ್ಲ ಅಂತಂದರೆ ನಾವು ತುಂಬ ತೊಂದರೆ ಅನುಭವಿಸ್ಬೇಕಾಗ್ತದೆ ಮಂಡ್ಯ ಜಿಲ್ಲೆ ನೀರಿಲ್ಲದ್ರೆ. ಯಾಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. 70-80 ಲಕ್ಷ ಟನ್ ಕಬ್ಬು ಬೆಳೀತಾರೆ. ಅವಾಗ ನೀರೇ ಇಲ್ಲ ಅಂತಂದರೆ ಕಬ್ಬು ಫ್ಯಾಕ್ಟ್ರಿಗಳು ಏನು ಮಾಡ್ತಾರೆ, ಅಲ್ಲಿ ಕೆಲಸಗಾರ ಏನು ಮಾಡ್ತಾರೆ, ಕೂಲಿಕಾರ ಏನು ಮಾಡ್ತಾರೆ, ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಎಲ್ಲ ರೈತರಿಂದ ಹಿಡಿದು ಒಂದು ಚೈನ್ ಇದ್ದಂಗೆ ಇದು. ಕಾರ್ಮಿಕರು ಮತ್ತು ಕಬ್ಬು ಬೆಳೆಯೋರು, ಕಬ್ಬು ಕಟಾವು ಮಾಡೋರು, ಫ್ಯಾಕ್ಟ್ರಿ ಕಾರ್ಮಿಕರು, ಎಲ್ಲರೂ ಚೈನ್ ಲಿಂಕ್ ಇದ್ದಂಗೆ. ಒಂದು ನೀರಿಲ್ಲ ಅಂತಂದರೆ ಎಲ್ಲರೂ ಮರಣ ಹೋಮ ಮಾಡಬೇಕಾಗುತ್ತೆ ಮಂಡ್ಯ ಜಿಲ್ಲೆ. ಸಮಸ್ಯೆ ಆಗುತ್ತೆ. ಹೌದು, ನಾನು ಹೇಳೋದಿಷ್ಟೇ. ಈಗ ತಮಿಳ್ನಾಡಿಗೂ ನೀರು ಕೇಳ್ತಾ ಇದ್ದಾರೆ. ನಮ್ಮ ಕಣಕಟ್ಟೆಯಲ್ಲಿ ಸಾಂದ್ರತೆ ಇರೋದು 49.50 ಅಷ್ಟು ನೀರಿನ ಶೇಖರಣೆ ಮಾಡ್ಕೋಬೋದು. ಅಷ್ಟಾದರೆ ಈಗ ಬೆಂಗಳೂರಿಗೆ 35 TMC ಕೊಟ್ಬಿಟ್ಟು ಮೈಸೂರು ನಗರಕ್ಕೆ 13ರಿಂದ 16 TMC ನೀರು ಕೊಟ್ಟರೆ ನಮಗೇನು ಉಳಿತದಲ್ಲಿ? ತಮಿಳ್ನಾಡಿಗೆ ಏನು ಕೊಡ್ತಾರೆ? ತಮಿಳ್ನಾಡಿಗೆ ಆ್ಯಕ್ಚುಲಿಗೆ ನಾವು ಕೊಡೋಂಗೇ ಇಲ್ಲ. ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ಹಿಂದಿನ ಸರ್ಕಾರ ದೇವರಾಜ ಅರಸು ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ತಮಿಳ್ನಾಡವ್ರದ್ದು ಒಂದು ಆಫೀಸ್ ಇತ್ತು KRS ಅಲ್ಲಿ. 50 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ರಾಜರ ಕಾಲದಲ್ಲಿ. 1924ರಿಂದ 74ವರೆಗೂ ಅಗ್ರಿಮೆಂಟ್ ಇತ್ತು.
ಆ ಅಗ್ರಿಮೆಂಟು ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದು ಅಗ್ರಿಮೆಂಟ್ ಮುಗಿದೋಗಿತ್ತು. ಅವರು ಆಫೀಸಿಂದ ನಿಮ್ಮ ಆಫೀಸ್ ತಗೊಂಡೋಗಿ ಅಂತ ಹೇಳಿದ್ರು ತಮಿಳ್ನಾಡವ್ರಿಗೆ. ಅವ್ರು ತಗೊಂಡು ಹೋದರು. ಅನಂತರ ಇವರು ಸುಪ್ರೀಂ ಕೋರ್ಟಲ್ಲಿ ಏನು ಅರ್ಜಿ ಹಾಕಿದ್ರು ಅವ್ರು ಯಾವ ರೀತಿ ಸ್ವೀಕೃತ ಮಾಡಿದ್ರು ಅದು ಗೊತ್ತಾಗಿಲ್ಲ ನಮಗಿನ್ನು. ಅದು ಇನ್ನೊಂಥರ ಎಕ್ಸಪ್ರೆಷನ್ ನಮಗೆಲ್ಲ. ನಾನು ಕೆಲವ್ರನ್ನೆಲ್ಲ ಕೇಳಿದೆ ಹಿರಿಯರನ್ನ, ಅದನ್ನು ವಿಚಾರಿಸ್ಬೇಕು ಅಂತಾರೆ ಇವಾಗ. ಆವತ್ತೆಲ್ಲ ಕೇಸ್ ಹೇಳ್ಕೊಂಡ್ಬಂದಿದ್ದ ರಾಜಕಾರಣಿಗಳು ಇನ್ನೊಂದು ರಾಜಕಾರಣಿಗಳು ಅವತ್ತು ಸ್ವತಂತ್ರ ಪೂರ್ವದಲ್ಲಿ ಕಟ್ಟಿರೋದು ಕನ್ನಂಬಾಡಿ ಕಟ್ಟೆನ ಮಾರಾದ್ರೆ ಅವರು ಸ್ವಂತ ಮನೆ ಒಡವೆಗಳೆಲ್ಲ ಮಾರಿ ಯಾವುದೇ ರಾಜಕಾರಣಿಗಳು ಅಲ್ಲಿಗೆ ಭಾಗವಹಿಸೋಕೆ ಅರ್ಹರಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಏನೇನು ಪಕ್ಷಗಳಿದ್ದಾವೆ ಯಾರೂ ಭಾಗವಹಿಸಬಾರ್ದು ಅಲ್ಲಿಗೆ. ರಾಜಮನೆತನಕ್ಕೆ ಸೇರಿದ್ದು, ಅದು ರೈತರಿಗೆ ಸೇರಿದ್ದು. ಇವ್ರು ಯಾರು ಈಗ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವರು ಎಲ್ಲ ಪಕ್ಷದವರು ಯಾವುದೇ ಪಕ್ಷದವ್ರು ಬಂದ್ರೂ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದು ನಿಲ್ಲಬೇಕು. ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದರ ಮಹಾರಾಜರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅವ್ರ ಪ್ರಕಾರ 50 ವರ್ಷ ನೀರು ಬಿಟ್ಟಾಗಿದೆ ಈಗ ತಮಿಳ್ನಾಡಿಗೆ. ಮತ್ತೆ ಕೊಡ್ಬೇಕು ಅವ್ರಿಗೆ. ನಮಗೆ ನೀರಿಲ್ಲ. ನಾವು ಆ ನೀರಿಗೋಸ್ಕರ ಇದೇ ಕಾಂಗ್ರೆಸ್ ನೀರು ಯಾರು BJP ಸರ್ಕಾರ ಇರಬೇಕು. ಆಗ ತಮಿಳ್ನಾಡಿಗೆ ನೀರು ಬಿಟ್ಟಾಗ 152 ದಿವಸ ಚಳವಳಿ ಮಾಡಿದ್ವಿ ಮಂಡ್ಯದಲ್ಲೇ. ನಮ್ಮ ಜಿಲ್ಲೆಯಲ್ಲಿರೋದು, ನಮ್ಮ ರಾಜ್ರು ಕಟ್ಸಿರೋದು, ನಮಗೆ ನೀರಿಲ್ಲ ಅಂತಂದರೆ ಏನರ್ಥ? ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಕೋಟ್ಯಾಂತರ ಜನ ಇದ್ದಾರೆ. ಅಲ್ಲಿ ನೀರು ಸಾಕಾಗ್ತಾ ಇಲ್ಲ ಅಂತಾನೆ ವರ್ಷದಲ್ಲಿ ಬೆಂಗಳೂರಿಗೆ ನಾವೊಂದು ಅಂಕಿಅಂಶ ಕೊಟ್ಟಿದ್ದೀವಿ. 365 ದಿವಸದಲ್ಲಿ 794 ಮಿಲಿಮೀಟರ್ ಮಳೆ ಬೀಳ್ತದೆ. ಅಲ್ಲಿ ಕೆರೆಗಳೆಲ್ಲ ಲೇಔಟ್ ಮಾಡ್ಕೊಂಡಿದ್ದಾರೆ. ಯಾರು? ರಾಜಕಾರಣಿಗಳು. ಯಾವ ಜನನೂ ಮಾಡ್ಕೊಂಡಿಲ್ಲ, ರಾಜಕಾರಣಿಗಳು ಮಾಡ್ಕೊಂಡಿದ್ದಾರೆ. ನೀರನ್ನ ಸಂಗ್ರಹಣೆ ಮಾಡಲಿ. ಮಳೆ ನೀರಿನಲ್ಲಿ ಕುಡಿಯೋದಕ್ಕೆ ಉಪಯೋಗಿಸ್ಕೋಬೋದು ನೀರನ್ನ. ಎಷ್ಟು ಕೆರೆಗಳಿದ್ದಾವೆ ಮುಚ್ಚಾಗಿ, ಇನ್ನೂ ಉಳಿಕೆ ಕೆರೆಗಳೆಲ್ಲ ಇದ್ದಾವೆ. ಕೆರೆ ಅಭಿವೃದ್ಧಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಏನೂ ಮಾಡ್ತಾ ಇಲ್ಲ ಇವರು. ಜನಸಂಖ್ಯೆ ಜಾಸ್ತಿ ಆದಷ್ಟು ಕುಡಿಯೋ ನೀರಿಗೆ ಇವರು ರೆಡಿ ಮಾಡ್ಕೋಬೇಕಲ್ವಾ? ಒಂದೊಂದು ಲೇಔಟ್ ಮಾಡಿದಾಗ ಅಲ್ಲಿ ನೀರಿಗೆ ಲಭ್ಯತೆಗೆ ಮಾಡ್ಕೋಬೇಕು ಇವರು ಮಳೆ ನೀರನ್ನ. ಮಳೆ ನೀರಿನ ಹೆಂಗೆ ಹಾಕಿ ಇವ್ರು ಮಾಡ್ತಾರೆ, ಇವರು ಯೋಜನೆ ಪ್ಲಾನ್ ಹಾಕತ್ತಾರೆ ಇವರು. ಅದನ್ನ ಅವರು ರಾಜಕಾರಣಿಗಳು ಮನಗಾಣಬೇಕು. ಅದು ಈಗ ಮುಂದಿನ ದಿನಗಳಲ್ಲಿ ಅವರು ಈ ಕಾಮಗಾರಿ ನಡೆಸೇ ಬಿಟ್ರು ಅಂತ ಆದರೆ ನೀವು ಹೇಗೆ ಇದಕ್ಕೆ ಪ್ರತಿಕ್ರಿಯಿಸ್ತೀರಾ? ಯಾವುದೇ ಕಾರಣಕ್ಕೂ ನಾವು ಬಿಡೋ ಚಾನ್ಸೇ ಇಲ್ಲ. ಇಡೀ ಜಿಲ್ಲೆ ಜನ ಎಲ್ಲ ಅರಿವು ಮೂಡಿಸ್ತಾ ಇದ್ದೀವಿ. ಎಲ್ಲ ಜಿಲ್ಲೆಯಾದ್ಯಂತ ಜನ ಎಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತೀವಿ. ನಾವು ಹಿಂದೆ ಒಳನಾಲೆ ಆದಾಗಲೇ ನಾವು ಪ್ರತಿಭಟನೆ ಮಾಡಿದ್ವಿ. ಆಗಲೇ ದೇವರಾಜ ಅರಸು ದ್ವೇಷದ ಮೇಲೆ ಮಾಡಿದ್ದದು. ಎಡದಂಡೆ ಬಲದಂಡೆ ಅಂದ್ಬಿಟ್ಟು ಮಾಡಿದ್ರು ಅವರು. ಇವತ್ತಿನ ದಿವಸ ನಮ್ಗೆ ಸಾಕಷ್ಟು ಈ ಲ್ಯಾಂಡ್ ಟ್ರಿಬ್ಯುನಲ್ ಇದರಲ್ಲಿ ಬರ್ತದಲ್ಲ, ಏನು WCAMA ಅಂತ ಬರ್ತದೆ, ವಾಟರ್ ಮ್ಯಾನೇಜ್ಮೆಂಟ್ ಇದು. ಅವರು ಏನು ಮಾಡ್ತಾಯಿದಾರೋ ಗೊತ್ತಿಲ್ಲ. ಈಗ ನೀರು 28ರವರೆಗೂ ಮಳೆ ಬರ್ತಿದ್ದಕ್ಕಾದ್ರೂ ಮಳೆ ಬರಲ್ಲ ಅಂತ ಗೊತ್ತಾಗಿದೆ. ಈಗ ನೀರು ಬಿಡಲ್ಲ ಅಂತ ಹೇಳಿದ್ರು ತಮಿಳ್ನಾಡಿಗೂ. ಅದೇ ರೀತಿ KRS ಏನು ಮಂಡ್ಯ ಜಿಲ್ಲೆಯಲ್ಲಿದೆ, ಮೈಸೂರು ಮಹಾರಾಜರು ಕಟ್ಟಿಸ್ಕೊಟ್ಟಿರೋದು, ಅದು ನಮಗೆ ಸೇರಿದ್ದದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಯಾವುದೇ ರಾಜಕಾರಣಿಗಳು ದಬ್ಬಾಳಿಕೆ ಮಾಡಿ ತಗೊಂಡೋಗಿ ನಾವು ಬಿಡೋದು ಇಲ್ಲ. ಹೋರಾಟ ಮಾಡ್ತೀವಿ ಪಕ್ಷಾತೀತವಾಗಿ. ಎಲ್ಲ ಸಂಘಟನೆಯವರು ಸೇರಿ ಮಾಡ್ತೀವಿ. ನಾವು ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಮ್ಮ KRS ಡ್ಯಾಮ್ನಲ್ಲಿ ನಡೀತಾ ಇರುವಂತಹ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಹೇಗೆ ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ ಇಂಡವಾಳು ಚಂದ್ರಶೇಖರ್ ಅವರು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.